ಈ ಮಾಸದಲ್ಲಿ ಯಾವ ಶುಭ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳಿದ್ರೆ, ಮಗು ಜನನವಾದಾಗ 11ನೇ ದಿನಕ್ಕೆ ಮಾಡತಕ್ಕಂಥ ಕರ್ಮಣ ಪುಣ್ಯವನ್ನ ಮಾಡ್ಕೊಳ್ಬಹುದು. ಯಾವುದೇ ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನ ವೃಷಭ ರಾಶಿಯವರು ಶುರು ಮಾಡಬೇಡಿ. ಕನ್ಯಾ ರಾಶಿಯವರು ಈ ವಾರ ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ. ನೆಮ್ಮದಿಯನ್ನು ಕಳ್ಕೊಳತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಧನುಸು ರಾಶಿಯವರು ಸ್ವಲ್ಪ ಜಾಗ್ರತೆ. ಮಕರ ರಾಶಿಯವರಿಗೆ ಎಲ್ಲ ರೀತಿಯ ಸುಖವನ್ನ ಅಭಿವೃದ್ಧಿಯನ್ನ ನೋಡತಕ್ಕಂಥ ವಾರವಾಗಿದೆ. ಖರೀದಿ ಮಾಡತಕ್ಕಂಥ ಯೋಗವನ್ನು ಕೂಡ ಈ ವಾರ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ವೃಶ್ಚಿಕ ರಾಶಿಯವರಿಗೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 17ನೇ ತಾರೀಕಿನಿಂದ 23ನೇ ತಾರೀಕುವರೆಗೂ, ಅಂದ್ರೆ ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಮೇಲ್ ಬರತಕ್ಕಂಥ ಈ 3ನೇ ವಾರ ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಕವಡಶಾಸ್ತ್ರದ ಮುಖಾಂತರ ಸಂಪೂರ್ಣ ವಿವರವನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಪ್ರತಿನಿತ್ಯವೂ ಕೂಡ ಹೊಸತನವನ್ನ, ಹೊಸ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಪರಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ಈ ವಾರದ ಪಂಚಾಂಗದ ಫಲ. ಅಧಿಕ ಜ್ಯೇಷ್ಠ ಮಾಸ ತುಂಬ ಜನ ಗೊತ್ತಿರುತ್ತೆ, ಜ್ಯೇಷ್ಠ ಮಾಸ ಅಂತ. ಆದರೆ ಅಧಿಕ ಜ್ಯೇಷ್ಠ ಮಾಸ ಏನು ಅಂತ ಗೊತ್ತೇ ಇರೋದಿಲ್ಲ. ತುಂಬ ಜನಕ್ಕೆ ಗೊತ್ತಿರುತ್ತೆ 2 ವರ್ಷಕ್ಕೆ 3 ವರ್ಷಕ್ಕೆ ಬರತಕ್ಕಂಥದ್ದು, ಯಾವುದೇ ರೀತಿಯ ಶುಭವನ್ನ ಮಾಡಬಾರ್ದು, ಶೂನ್ಯ ಮಾಸ ಅಂತ ಕರೀತಾರೆ ಅಂತ. ಖಂಡಿತ ಹೌದು. ಈ ಮಾಸದಲ್ಲಿ ಯಾವುದೇ ರೀತಿಯ ಗುರುಪ್ರವೇಶವನ್ನ, ಮದುವೆ, ಉಪನಯನ, ನಾಮಕರಣ, ಗುದ್ದಲಿ ಪೂಜೆ, ಈ ತರ ಶುಭ ಸಮಾರಂಭಗಳನ್ನ, ಹೊಸ ಫ್ಯಾಕ್ಟರಿ ಓಪನ್ ಮಾಡತಕ್ಕಂಥದ್ದು, ಹೊಸ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋದು ಯಾವುದು ಕೂಡ ಮಾಡಬೇಡಿ. ಅದು ನಿಮಗೆ ಲಾಭವಾಗಿ ಪರಿವರ್ತನೆ ಆಗೋದಿಲ್ಲ. ಶೂನ್ಯ ಅಂದ್ರೆ ಏನು? 0, ನಷ್ಟ ಅನುಭವಿಸತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಂಪೂರ್ಣ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾವುದೇ ರೀತಿಯ ಹೊಸ ವ್ಯಾಪಾರವನ್ನ, ಹೊಸ ವಿಚಾರಗಳನ್ನ ಪ್ರಾರಂಭಿಸತಕ್ಕಂಥದ್ದು ಸೂಕ್ತವಾದಂತಹ ತಿಂಗಳಲ್ಲ. ಹಾಗಾದ್ರೆ ಈ ಮಾಸದಲ್ಲಿ ಯಾವ ಶುಭ ಕಾರ್ಯಕ್ರಮವನ್ನ ಮಾಡಬಹುದು ಅಂತ ಹೇಳಿದ್ರೆ, ಮಗು ಜನನವಾದಾಗ 11ನೇ ದಿನಕ್ಕೆ ಮಾಡತಕ್ಕಂಥ ಕರ್ಮಣ ಪುಣ್ಯವನ್ನ ಮಾಡ್ಕೊಳ್ಬಹುದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೆಲವರು ಮಾಡ್ಬೋದು ಅಂತ ಹೇಳ್ತಾರೆ. ವ್ರತಕ್ಕೆ ಯಾವುದೇ ರೀತಿಯ ತಿಥಿ, ವಾರ, ನಕ್ಷತ್ರದ್ದು ಬರೋದಿಲ್ಲ, ವ್ರತದಲ್ಲಿ ಉಲ್ಲೇಖವಾಗಿದೆ. ಆದರೆ ನಮಗೆ ಒಳ್ಳೇದಾಗಬೇಕು ಅಂತೇಳಿ ವ್ರತವನ್ನು ನಾವು ಮಾಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಮಾಸವೇ ಶೂನ್ಯವಾಗಿರೋದ್ರಿಂದ ಆದಷ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಯಾರು ಹುಡುಗಿ ನೋಡೋಕ್ಕೆ ಹೋಗ್ಬೋದಾ ಈ ಮಾಸದಲ್ಲಿ ಅಂದ್ರೆ ಬೇಡ. ಅದರಿಂದ ವೃದ್ಧಿ ಲಾಭವಾಗೋದಿಲ್ಲ. ದೂರದ ಪ್ರವಾಸವನ್ನು ಮಾಡಬೇಕು ಅಂತಿದ್ರೆ, ಅಥವಾ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ಗೆ ನಾನು ಬೇರೆ ಕಡೆ ಹೋಗ್ಬೇಕು ಅಂತಿದ್ರೆ, ವ್ಯಾಪಾರ ವ್ಯವಹಾರಕ್ಕೆ, ಆದಷ್ಟು ಈ ಮಂತ್ ಅನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಹೋಗತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಭವಿಷ್ಯದಲ್ಲಿ ಲಾಭಕ್ಕಿಂತ ನಷ್ಟವೇ ಅನುಭವಿಸತಕ್ಕಂಥ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನೇ ಶುಭ ಇದ್ರೂ ಕೂಡ ಈ ಮಾಸ ಸಂಪೂರ್ಣವಾಗಿ ಪೋಸ್ಟ್ಪೋನ್ ಮಾಡುವಂತರಾಗಿ, ಖಂಡಿತವಾಗಿ ಒಂದಷ್ಟು ಯಾವ ಹೊಡೆತಗಳು ಅಥವಾ ಯಾವ ನಷ್ಟಗಳನ್ನು ಅನುಭವಿಸಬೇಕು ಅಂತಿರುತ್ತೋ ಎಲ್ಲ ನಷ್ಟ ಹೊಡೆತ ದೂರವಾಗುತ್ತೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಫಲವಿದೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ. ಈ ವಾರ ಮೇಷರಾಶಿಯವರು ಉತ್ತಮವಾದಂತಹ ಹಾಗೂ ಮನಸ್ಸಿಗೆ ತೃಪ್ತಿ ಆಗತಕ್ಕಂತಹ ಸುಖ ಭೋಜನವನ್ನ ಸೇವತಕ್ಕಂತಹ ಎಲ್ಲ ಅದೃಷ್ಟವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಲಾಭವನ್ನ ನೋಡುವಂತರಾಗ್ತೀರಾ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ವಾರ ಉತ್ತಮ ಅಭಿವೃದ್ಧಿ ಇರತಕ್ಕಂಥದ್ದು. ನೀವೇನು ಮನಸ್ಸಲ್ಲಿ ಅನ್ಕೊಂಡಿರ್ತೀರ, ಈ ಕೆಲಸ ಆಗ್ಬಿಟ್ರೆ ಸಾಕಪ್ಪ ಈ ವಾರ, ಅಥವಾ ಈ ವಾರ ಇವ್ರ ಕಡೆಯಿಂದ ಸ್ವಲ್ಪ ಪರ್ಮಿಷನ್ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಒಂಥರ ಲೈಫ್ ಸೆಟ್ಲ್ ಆಗತಕ್ಕಂತಹ ಎಲ್ಲ ಚಾನ್ಸಸ್ಗಳಿರುತ್ತೆ. ಆ ಪಾತ್ರಕ್ಕೆ ನಾನು ಹೊಟ್ಟೋಗ್ಬಿಡ್ತೀನಿ ಅಂತ ಆಲೋಚನೆ ಇದೆ. ಆ ಆಲೋಚನೆಗೆ ಭಗವಂತ ಈ ವಾರ ಅಸ್ತು ಅಂದಿದ್ದಾನೆ. ಪ್ರಯತ್ನವನ್ನು ಪಡಿ. ಆ ವಿಚಾರವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಯಾವ ಕೆಲಸವೂ ಯಶಸ್ಸು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಥೇಚ್ಛ ಪ್ರಯತ್ನವನ್ನು ಪಡಿ, ಲಾಭವಾಗುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳು, ತಯಾರಿಗಳು ಯಥೇಚ್ಛವಾಗಿ ನಡೆಯತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದಾಗತ್ತೆ. ಹಾಗೂ ಹಣಕಾಸಿನ ಅರಿವು ಈ ವಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣಕಾಸು ಚೆನ್ನಾಗಿ ಬರುತ್ತೆ ನಿಮಗೆ. ಸೇವಿಂಗ್ಸ್ ಮಾಡ್ಕೊಳ್ಳಿ ಮೇಷರಾಶಿಯವರು. ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ
ದುಂದು ವೆಚ್ಚವನ್ನು ಮಾಡಬೇಡಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 6 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಶುಭದ ವಾರವಲ್ಲ, ನಷ್ಟದ ವಾರ. ಹಣಕಾಸನ್ನ ಕಳ್ಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ, ಜಾಗ್ರತೆ. ಜನರ ವಿರೋಧವನ್ನ ಕಟ್ಕೊಳ್ತೀರಿ. ಧನಹಾನಿ ಮಹಾನಾನಿ ಆಗತಕ್ಕಂಥವು ಜಾಸ್ತಿ ಇದೆ ಚಾನ್ಸಸ್ ಈ ವಾರ. ಅಂದ್ರೆ ಈ ವಾರ ಯಾವುದೇ ಕಾರಣಕ್ಕೂ ಯಾವುದೇ ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನ ವೃಷಭ ರಾಶಿಯವರು ಶುರು ಮಾಡಬೇಡಿ. ಮಾಡಿದ್ದೇ ಆದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ. ನೀವು ಅನ್ಕೊಂಡ್ಬಿಟ್ಟಿರ್ತೀರಿ ಏನಾಗ್ಬಿಡುತ್ತೆ, ಮುಂದುವರೆದು ಬರೋಣ, ಏನ್ ನೋಡ್ಕೊಂಡೇ ಬರೋಣ. ಈ ತರ ಮನಸ್ಥಿತಿನ ಮೊದಲು ವೃಷಭ ರಾಶಿಯವರು ತೆಗೆದುಹಾಕಿ. ಮನಸ್ಸಲ್ಲಿ ಏನಾಗ್ಬಿಡುತ್ತೆ, ಗ್ರಹಗತಿಗಳೆಲ್ಲವೂ ಚೆನ್ನಾಗಿದ್ದಾಗ, ಎಲ್ಲ ಭಗವಂತ ಕೊಟ್ಟಾಗ ನಡೆದಿದೆ ಸರಿ ಅಂತ ಅನ್ಸ್ಕೊಂಡ್ಬಿಟ್ಟಿರುತ್ತೆ ಮೈಂಡ್ಸೆಟ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಗುರು ಯಾವಾಗ ಮಿಥುನದಿಂದ ಕಟಕಕ್ಕೆ ಸಂಚಾರ ಮಾಡ್ತಾನೋ ಅದಷ್ಟು ವಿಚಾರದಲ್ಲಿ ಹೊಡೆತ ಬೀಳತಕ್ಕಂಥದ್ದಾಗತ್ತೆ ನಿಮ್ಮ ಮೇಲೆ, ವೃಷಭ ರಾಶಿಯವರ ಮೇಲೆ. ಈಗಲಿಂದನೇ ಜಾಗೃತರಾಗಿ ಎಚ್ಚೆತ್ಕೊಳ್ಳಿ. ಹಿಂದಿನ ವರ್ಷ ಮುಟ್ಟಿದೆಲ್ಲವೂ ಚಿನ್ನ, ಒಪ್ಕೊಳ್ತೀನಿ. ಆದರೆ ಈ ವರ್ಷ ಪ್ರತಿನಿತ್ಯವೂ ಪ್ರತಿಕ್ಷಣವೂ ಒಂದೇ ತರ ಇರೋದಿಲ್ಲ. ಹಾಗಾಗಿಯೇ ಈ ವಾರ ಭಗವಂತ ಎಚ್ಚರಿಸ್ತಾ ಇದ್ದಾನೆ. ನಷ್ಟ ಆಗತ್ತೆ, ಮಾನಹಾನಿ ಆಗತ್ತೆ, ಧನಹಾನಿ ಆಗತ್ತೆ, ಶತ್ರುಗಳು ಜಾಸ್ತಿ ಆಗತ್ತೆ. ಈ ಎಲ್ಲ ವಿಚಾರಗಳನ್ನ ಭಗವಂತ ಎಚ್ಚರಿಸ್ತಾ ಇದ್ದಾನೆ ತುಂಬಾ ಸೂಕ್ಷ್ಮವಾಗಿ. ಹಾಗಾಗಿ ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸ್ಬೇಕಾದ್ರೂ 2 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳುವಂತರಾಗಿ. ವೃಷಭ ರಾಶಿಯವರು ಆದಷ್ಟು ಈ ವಾರ ದುರ್ಗಾದೇವಿಯನ್ನು ಆರಾಧ್ಯ ಮಾಡಿ. ಆ ತಾಯಿ ಇರತಕ್ಕಂಥ ಎಲ್ಲ ನಿಮ್ಮ ದುರ್ಗತಿಗಳನ್ನು ದೂರ ಮಾಡಿಕೊಡ್ತಾಳೆ. ಹಾಗೂ ಮನಸ್ಸಲ್ಲಿ ನೀವು ಅನ್ಕೊಂಡಿರ್ತೀರ ಎಲ್ಲ ಇಷ್ಟೈಶ್ವರ್ಯಗಳನ್ನ ಅಮ್ಮನವರ ಅನುಗ್ರಹದಿಂದ ನೀವು ಪಡೆದುಕೊಳ್ಬಹುದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿದೆ. ಮಿಥುನ ರಾಶಿಯವರಿಗೆ ಈ ವಾರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಕಾರ್ಯಾನುಕೂಲವಿರತಕ್ಕಂಥದ್ದು, ಸಂಶಯವೇ ಬೇಡ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸದೃಢತೆಯಿಂದ ಹಾಗೂ ಅಚಲವಾದ ನಂಬಿಕೆಯಿಂದ ಮುನ್ನುಗ್ಗಿ ಒಳ್ಳೆ ಲಾಭವನ್ನ, ಯಶಸ್ಸನ್ನ ಖಂಡಿತವಾಗಿಯೂ ಪಡೆದುಕೊಳ್ತೀರಾ. ಆತ್ಮೀಯ ಮಿತ್ರರೊಂದಿಗೆ ಒಂದಷ್ಟು ಬೆರೆಯುವ ಮುಖಾಂತರ ನಿಮ್ಮೆಲ್ಲ ಕಷ್ಟಗಳನ್ನ ಅವ್ರ ಹತ್ರ ಶೇರ್ ಮಾಡಿಕೊಂಡು ಒಂದಷ್ಟು ಉಪಯುಕ್ತವಾದಂತ ಸಲಹೆಯನ್ನ, ಮಾರ್ಗದರ್ಶನ ಪಡ್ಕೊಳ್ತೀರಾ. ಅದು ಖಂಡಿತ ನಿಮ್ಮ ಫ್ಯೂಚರ್ಗೆ ಒಳ್ಳೆ ಹೆಲ್ಪ್ ಆಗತಕ್ಕಂಥದ್ದು. ಹಾಗೆಯೇ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಸ್ನೇಹಿತರು, ಕುಟುಂಬದವರೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವ ಮುಖಾಂತರ ಸಂಭ್ರಮದಿಂದಿರತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಮನೆಯಲ್ಲಿ ಶಾಂತಿ ಸಹಿತವಾಗಿ ನೆಮ್ಮದಿ ನೆಲೆಸತಕ್ಕಂಥದ್ದು. ಅಂದ್ರೆ ಈ ವಾರ ಮಿಥುನ ರಾಶಿಯವರಿಗೆ ಶುಭದ ವಾರ, ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ. ಕಣ್ಣು ಮುಚ್ಕೊಂಡು ಎಲ್ಲ ಕೆಲಸ ಕಾರ್ಯದಲ್ಲಿ ಮುನ್ನುಗ್ಗಿ ಒಳ್ಳೆ ಯಶಸ್ಸು, ಲಾಭ ನಿಮ್ಮದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ವಾರ ಶುಭದ ವಾರ. ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭ, ಯಶಸ್ಸು, ಅಭಿವೃದ್ಧಿ, ಕಟ್ಟಿಟ್ಟ ಬುತ್ತಿ ಸಿಗುತ್ತೆ. ಈ ವಾರ ಏನೇನು ಪ್ರಯತ್ನವನ್ನ ಪಡ್ತೀರಾ, ಈ ವಾರದ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀರ ಮನಸ್ಸಲ್ಲಿ, ಆ ಎಲ್ಲ ಅಪೇಕ್ಷೆಗಳು, ಎಲ್ಲ ಮನಸ್ಸಿನ ಇಷ್ಟೈಶ್ವರ್ಯಗಳು ಖಂಡಿತವಾಗಿ ಈಡೇರತಕ್ಕಂಥದ್ದು. ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರವಾಗತ್ತೆ ಈ ವಾರ. ಶುಭವನ್ನ ನೋಡತಕ್ಕಂಥ ವಾರವಾಗತ್ತೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಶುಭ ಸಮಾರಂಭಗಳು ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಏನೋ ವಿಧವಾದಂತ ಸಂತೋಷ ಉಂಟಾಗತ್ತೆ. ಯಾರೋ ದೂರದ ಪ್ರವಾಸವನ್ನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವರು ಕೂಡ ಶುಭದ ವಾರ. ಒಳ್ಳೆ ಜರ್ನಿ ಎಕ್ಸ್ಪೀರಿಯನ್ಸ್ ಅನ್ನ ಹಾಗೂ ನೆಮ್ಮದಿಯ ವಾತಾವರಣವನ್ನ ಕಂಡುಕೊಳ್ತೀರಿ. ಸನ್ಮಾನಗಳು, ಕೀರ್ತಿ, ಒಳ್ಳೆಯ ಹೆಸರು ಈ ವಾರ ಸಮಾಜದೊಂದಿಗೆ ನೀವು ಸಂಪಾದನೆಯನ್ನು ಮಾಡ್ಕೊಳ್ತೀರಿ. ಅಂದ್ರೆ ಶುಭ ಅಂತ ಅರ್ಥ. ಕಟಕ ರಾಶಿಯವರಿಗೆ ಭಗವಂತ ಒಳ್ಳೆ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾನೆ ಈ ವಾರ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರಗಳನ್ನು ಯಥೇಚ್ಛವಾಗಿ ತೆಗೆದುಕೊಳ್ಳಿ. ಖಂಡಿತ ಅದು ನಿಮಗೆ ಯಥೇಚ್ಛವಾಗಿ ಇನ್ನೂ ಕೂಡ ಲಾಭವನ್ನ ತಂದುಕೊಡುತ್ತೆ.
ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸಿಂಹರಾಶಿಯವರು ಕೆಲವೊಂದು ವಿಚಾರದಲ್ಲಿ ಜಾಗ್ರತೆಯಿಂದಿರತಕ್ಕಂಥದ್ದು. ಕಳ್ಳಕಾಕರ ಕಾಟದಿಂದ ನಾನಾ ರೀತಿಯ ಸಮಸ್ಯೆನ ಎದುರಿಸಬೇಕಾಗತ್ತೆ. ಜಾಗ್ರತೆ. ವಸ್ತುಗಳು ಕೂಡ ಕಳೆದು ಹೋಗ್ಬೋದು ನಿಮ್ಮಿಂದ. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯ, ವಸ್ತು, ಹಣಕಾಸು, ಐಶ್ವರ್ಯ ಬೇರೆಯವರ ಪಾಲಾದರೆ ಆಶ್ಚರ್ಯ ಪಡುವಂತಿಲ್ಲ. ಅಂದ್ರೆ ಜಾಗ್ರತೆಯಿಂದಿರಿ. ಈ ವಾರ ಸಿಂಹರಾಶಿಯವರು ಸಂಪಾದನೆಗಿಂತ ಖರ್ಚು ಜಾಸ್ತಿ ಆಗತ್ತೆ. ಹಾಗೆ ಮನೆಯಲ್ಲಾಗತಕ್ಕಂಥ ಸಣ್ಣ ಪುಟ್ಟ ಗಲಾಟೆಗಳಿಂದ, ಮನಸ್ತಾಪದಿಂದ ಮನಸ್ಸಿನಲ್ಲಿ ನೆಮ್ಮದಿ ಹಾಳು ಮಾಡ್ಕೊಳ್ತಕ್ಕಂತಹ ಒಂದಷ್ಟು ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಜಾಸ್ತಿ ಲಾಭವನ್ನ ಈ ವಾರ ಸಂಪಾದನೆ ಮಾಡ್ಕೊಳ್ಳೋದು ಕಷ್ಟವಾಗತ್ತೆ. ಅಷ್ಟು ನಿಮ್ಗೆ ಲಾಭ ಸಿಗೋಲ್ಲ ಅಂತ ಅರ್ಥ. ಹಾಗಾಗಿ ಸಿಂಹರಾಶಿಯವರು ತಾಳ್ಮೆಯಿಂದ ಈ ವಾರ ಏನೇ ನಿರ್ಧಾರ ತೆಗೆದುಕೊಂಡ್ರು 3 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಆತುರದ ನಿರ್ಧಾರ ಖಂಡಿತ ಸಂಕಷ್ಟವನ್ನ ಈ ವಾರ ಎದುರಿಸುವಂತೆ ಮಾಡುತ್ತೆ. ಈ ವಾರ ಸಿಂಹರಾಶಿಯವರು ಶಕ್ತಿನುಸಾರವಾಗಿ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆಂಜನೇಯ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತಾನೆ. ಭಗವಂತನೇ ನಿಮ್ಮ ಬೆನ್ನೆಲುಬಾಗಿ ನಿಂತುಕೊಂಡು ಉತ್ತಮ ಅನುಗ್ರಹ ಆಶೀರ್ವಾದವನ್ನ ಸದಾಕಾಲ ಮಾಡಿಕೊಡ್ತಾನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ಅಂದ್ರೆ ಕನ್ಯಾ ರಾಶಿಯವರು ಈ ವಾರ ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ. ಅವರ ವಿರುದ್ಧ ಎಲ್ಲ ರೀತಿಯ ಒಂಥರ ಯಶಸ್ಸನ್ನ ಕಾಣುವಂತ ಆಗತ್ತೆ. ಧನಹಾನಿ, ಮಾನಹಾನಿ ಎಲ್ಲವೂ ದೂರವಾಗಿ ಒಳ್ಳೆಯ ಕೀರ್ತಿಯನ್ನ, ಹೆಸರನ್ನ, ಸಮಾಜದಲ್ಲಿ ಗೌರವವನ್ನ ಈ ವಾರ ಕನ್ಯಾ ರಾಶಿಯವರು ಸಂಪಾದನೆ ಮಾಡ್ತೀರಿ. ಅನುಗ್ರಹ ನಿಮಗೆ ಭಗವತಿದಾಗಿದೆ ಅಂತೇಳಿ ಮನಸ್ಸಿಗೆ ಸಂತೋಷವಾಗುತ್ತೆ. ಐಷಾರಾಮಿ ವಸ್ತುಗಳನ್ನು ಈ ವಾರ ಕನ್ಯಾ ರಾಶಿಯವರು ಖರೀದಿ ಮಾಡ್ತೀರಿ. ಮನಸ್ಸಿನ ಮಾತನ್ನ ಕೇಳಿ ಕನ್ಯಾ ರಾಶಿಯವರು ಖಂಡಿತ ಯಾವುದನ್ನ ಗಳಿಸ್ಬೇಕು ಅಂತ ಅನ್ಕೊಂಡಿದಿರೋ, ಎಷ್ಟು ಗಳಿಸ್ಬೇಕು ಅನ್ಕೊಂಡಿದ್ರ ಅದಕ್ಕಿಂತ 3 ಪಟ್ಟು ಜಾಸ್ತಿ ಗಳಿಸ್ತೀರಿ. ಅದಿಟ್ಕೊಳ್ಳಿ. ಒಳ್ಳೆ ಲಾಭವನ್ನ, ಅಭಿವೃದ್ಧಿಯನ್ನ ಇಂದಿನ ವಾರ ಹೋಲಿಸ್ಕೊಂಡ್ರು ಕೂಡ ಈ ವಾರ ಸ್ವಲ್ಪ ಜಾಸ್ತಿ ಲಭಿಸತಕ್ಕಂಥದ್ದು. ಸೇವಿಂಗ್ಸ್ ಚೆನ್ನಾಗಿ ಮಾಡಿ ಕನ್ಯಾ ರಾಶಿಯವರು, ಕಳ್ಕೊಳ್ಬೇಡಿ. ಭಗವಂತ ಏನೋ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ದುಂದು ವೆಚ್ಚ ಮಾಡಿಕೊಂಡು ಅಥವಾ ಏನೋ ಒಂದು ಮಾಡ್ಕೊಂಡು ಖಾಲಿ ಮಾಡತಕ್ಕಂಥದ್ದಲ್ಲ. ಸೇವಿಂಗ್ಸ್ ಮಾಡಿ. ಆದಷ್ಟು ಕನ್ಯಾ ರಾಶಿಯವರು ಖಂಡಿತ ವರ್ಷದ ಅಂತ್ಯ ಭಾಗದಲ್ಲಿ ನೀವೇನ್ ಸೇವಿಂಗ್ಸ್ ಮಾಡಿರ್ತೀರಾ ಅದಕ್ಕೆ ಒಳ್ಳೆ ಲಾಭವನ್ನ, ರಿಟರ್ನ್ಸ್ ಅನ್ನ ನೋಡುವಂತರ ಆಗ್ತೀರಾ. ಅಂದ್ರೆ ಚೆನ್ನಾಗಿದೆ ಈ ವಾರ ಕನ್ಯಾ ರಾಶಿಯವರಿಗೆ ಅಂತ ಅರ್ಥ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತುಲಾರಾಶಿಯವರು ಯಶಸ್ಸನ್ನ, ಲಾಭವನ್ನು ನೋಡುವಂತಾಗತ್ತೆ. ಅಭಿವೃದ್ಧಿಯನ್ನ ನೋಡುವಂತಾಗತ್ತೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಸ್ನೇಹಿತರು ಹಾಗೂ ನೆಂಟರಿಷ್ಟರು ಮನೆಗೆ ಬರುವ ಮುಖಾಂತರ ಏನೋ ವಿಧದಂತ ಸಂತೋಷ, ಸಂಭ್ರಮದಲ್ಲಿ ನೀವು ಕೂಡ ಭಾಗವಹಿಸಿಕೊಂಡು ಖುಷಿಯಿಂದ ಇರತಕ್ಕಂಥದ್ದಾಗತ್ತೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಕೆಲಸ, ವ್ಯಾಪಾರ, ವ್ಯವಹಾರದಲ್ಲಿ ಇನ್ನೂ ಚುರುಕಾಗಿ ಭಾಗವಹಿಸುವ ಮುಖಾಂತರ ನಿಮ್ಮ ಬಿಸ್ನೆಸ್ ಅನ್ನ ಆಕ್ಟಿವ್ ಮಾಡ್ಕೊಳ್ತೀರಿ ಹಾಗೂ ಅದರಲ್ಲಿ ಒಳ್ಳೆ ಲಾಭವನ್ನು ಕೂಡ ಕಾಣುವಂತರಾಗ್ತೀರಾ. ಹೊಸ ಪ್ರಯತ್ನಗಳಿಗೆ, ಹೊಸ ಆವಿಷ್ಕಾರಗಳಿಗೆ ಕೈ ಹಾಕಿ ಅದರಲ್ಲೂ ಕೂಡ ಸೈ ಅಂತ ಅನ್ಸ್ಕೊಳ್ತೀರಾ. ಅದರಲ್ಲೂ ಕೂಡ ಲಾಭ ಜಾಸ್ತಿ ಸಿಗುತ್ತೆ ನಿಮಗೆ. ಪ್ರಮುಖ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಾ ನೀವು ವರ್ಕ್ ಮಾಡತಕ್ಕಂಥ ಪ್ಲೇಸ್ಗಳಲ್ಲಿ. ಯಾವ ಹಣಕಾಸಿನ ವಿಚಾರದಲ್ಲಿ ತೆಗ್ಲಾಕೊಂಡಿದ್ರೋ, ಇಂದ ಯಾರಿಗೋ ಅಮೌಂಟ್ ಕೊಟ್ಬಿಟ್ಟು ಲಾಕ್ ಆಗಿದ್ರೋ ಆ ಎಲ್ಲ ಮನಿ ಬ್ಲಾಕೇಜ್ಗಳು ಈ ವಾರ ಕ್ಲಿಯರ್ ಆಗತ್ತೆ. ಹಣಕಾಸು ರಿಟರ್ನ್ ಸಿಗತಕ್ಕಂಥದ್ದಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲಪ್ಪ, ಇಂಟ್ರೆಸ್ಟ್ ಬಿಟ್ಬಿಟ್ಟೆ, ಈ ತರನೇ ಪ್ರತಿ ವಾರ ಕೂಡ ಹಣಕಾಸು ಸ್ವಲ್ಪ ಚೆನ್ನಾಗಿ ಬಂದ್ರೆ ಸ್ವಲ್ಪ ಆದಷ್ಟು ಬೇಗ ನಾನು ಸೆಟಲ್ ಆಗ್ಬಿಡ್ತೇನೆ, ಇರತಕ್ಕಂಥ ಕಮಿಟ್ಗಳು ಮುಗಿಸ್ಕೊಂಡ್ಬಿಡ್ತೀನಿ ಅಂತ ತುಲಾರಾಶಿಯವ್ರ ಮನಸ್ಸಲ್ಲಿ ಅನ್ಕೊಳ್ತೀರಿ. ಖಂಡಿತ ಅದು ಈ ವಾರ ಈಡೇರತಕ್ಕಂಥದ್ದು. ಅಂದ್ರೆ ಈ ವಾರ ತುಲಾರಾಶಿಯವ್ರಿಗೆ ಎಲ್ಲ ವಿಚಾರಗಳು ತುಂಬಾ ಚೆನ್ನಾಗಿದೆ ಅಂತೇಳಿ ಅರ್ಥ.
ಭಗವಂತ ಕೊಡ್ತಾ ಇದ್ದಾನೆ, ಯಥೇಚ್ಛವಾಗಿ ಉಳಿಸ್ಕೊಳ್ಳಿ ಇದನ್ನು ಆದಷ್ಟು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸುಖವಿದೆ. ಈ ವಾರ ವೃಶ್ಚಿಕ ರಾಶಿಯವರು ಇಂದಿನ ವಾರ ಹೋಲಿಸ್ಕೊಂಡ್ರೆ ಒಳ್ಳೆ ಸುಖವನ್ನ ಸಂತೋಷವನ್ನು ನೋಡುವಂತರಾಗ್ತಾರೆ. ಕೆಲಸದ ಕಾರ್ಯದ ವಿಚಾರದಲ್ಲೂ ಕೂಡ ಲಾಭ ಗಳಿಸತಕ್ಕಂಥದ್ದು. ದೂರದ ಪ್ರವಾಸಕ್ಕೆ ಹೋಗಿ ಅಲ್ಲಿರತಕ್ಕಂಥ ಆ ಪ್ರದೇಶದ ಒಂದಷ್ಟು ಊಟ ಉಪಚಾರವನ್ನ ಸೇವಿಸಿ ಮನಸ್ಸನ್ನ ತೃಪ್ತಿಪಡಿಸ್ಕೊಳ್ತೀರಾ. ಕೈಗೊಂಡ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಲಾಭ ಸಿಗುತ್ತೆ ಈ ವಾರ. ದೃಢವಾದ ನಂಬಿಕೆ ಇರಲಿ ನಿಮ್ಮ ಮೇಲೆ ವೃಶ್ಚಿಕ ರಾಶಿಯವರಿಗೆ. ಖಂಡಿತ ಯಾವ ವ್ಯಕ್ತಿ ದೃಢವಾಗಿ ಅವನ ಕೆಲಸ ಕಾರ್ಯವನ್ನು ನಂಬಿ ಕೆಲಸ ಮಾಡ್ತಾನೋ ಆತನೇ ಕೆಲಸದಲ್ಲಿ ಸದಾಕಾಲ ರಾಜನಾಗತಕ್ಕಂಥವನು. ಅಂದ್ರೆ ಅವನು ಆ ಕೆಲಸದಲ್ಲಿ ರಾಜನಾಗಿರ್ತಾನೆ, ಕಿಂಗ್ ಆಗಿರ್ತಾನೆ ಅಂತ ಅರ್ಥ. ಫಸ್ಟ್ ಅವನಿಗೆ ಅವನ ಮೇಲೆ ನಂಬಿಕೆ ಇಡಬೇಕು. ಎಸ್, ನನ್ನ ಕೆಲಸ ಪರ್ಫೆಕ್ಟ್ ಆಗಿದೆ ಅನ್ನೋ ತೃಪ್ತಿಯಿಂದ ನಾನು ಎಷ್ಟು 100% ಕೊಡಬೇಕೋ ಅಷ್ಟು ಕೊಟ್ಟು ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಯಾವ ವ್ಯಕ್ತಿಗೆ ಈ ತೃಪ್ತಿ ಇರುತ್ತೋ ಆತನೇ ನಿಜವಾದ ಕೆಲಸಗಾರ ಅಂತ ಅರ್ಥ. ಆ ತೃಪ್ತಿ ಈ ವಾರ ವೃಶ್ಚಿಕ ರಾಶಿಯವರು ಸಿಗುತ್ತೆ. ಅದನ್ನು ಬಳಸ್ಕೊಳ್ಳಿ. ಅವಾಗ ಖಂಡಿತವಾಗಿಯೂ ಕೆಲಸದಲ್ಲಿ ಇನ್ನೂ ಕೂಡ ಆಕ್ಟಿವ್ ಆಗ್ತೀರಿ, ಕಲಿತೀರಿ. ಹಾಗೂ ನಿಮ್ಮ ಕೆಲಸ ನಿಮ್ಮನ್ನು ಗುರುತಿಸಿ ಒಳ್ಳೆಯ ಪ್ರಶಂಸೆ, ಒಳ್ಳೆಯ ಲಕ್ಷ್ಮಿ ಆಗಮನವೂ ಆಗತ್ತೆ. ಅದರ ಮುಖಾಂತರ ಅಭಿವೃದ್ಧಿ ನೋಡ್ತೀರಿ ನೀವು ಕೆಲಸ ಕಾರ್ಯದಲ್ಲಿ. ಮನೆಗೆ ಒಂದಷ್ಟು ವಸ್ತುಗಳನ್ನು ತರ್ತೀರಿ. ಕೆಲವರಿಗೆ ಭುವನವನ್ನು ತೆಗೆದುಕೊಳ್ಳುವಂತ ಅಂದ್ರೆ ಖರೀದಿ ಮಾಡತಕ್ಕಂಥ ಯೋಗವನ್ನು ಕೂಡ ಈ ವಾರ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ವೃಶ್ಚಿಕ ರಾಶಿಯವರಿಗೆ. ತುಂಬಾ ಜನ ಮನೆ ಕನಸನ್ನ ಕಟ್ಕೊಂಡಿರ್ತೀರಿ. ಪ್ರತಿಯೊಬ್ಬರ ಕನಸು ಅಂದ್ರೆ ಈ ಕಾಲದಲ್ಲಿ ಸುಂದರವಾಗಿರತಕ್ಕಂಥ ಅವರ ಶಕ್ತಿನ ಸರ್ ಒಂದು ಮನೆಯನ್ನ ಕಟ್ಕೊಳ್ಬೇಕು, ಸ್ವಂತ ಮನೆ ಇರಬೇಕು. ಯಾರು ವೃಶ್ಚಿಕ ರಾಶಿಯವರು ಸ್ವಂತ ಮನೆಗೋಸ್ಕರ ಆಸೆ ಪಡ್ತಾ ಇದ್ದೀರಾ, ಪ್ರತಿನಿತ್ಯ ಕಷ್ಟವನ್ನು ಪಡ್ತಾ ಇದ್ದೀರಾ ಅಥವಾ ಹುಡುಕ್ತಾ ಇದ್ದೀರಾ ತೆಗೆದುಕೊಳ್ಬೇಕು ಅಂತ, ಅವರಿಗೆ ಶುಭದ ಸುದ್ದಿ. ಪ್ರಯತ್ನ ಯಥೇಚ್ಛವಾಗಿ ಪಡಿ, ಈ ವಾರ ಲಭಿಸತಕ್ಕಂಥದ್ದು. ಅಂದ್ರೆ ವೃಶ್ಚಿಕ ರಾಶಿಯವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಧನುರಾಶಿಯವರಿಗೆ ಈ ವಾರ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಮಟ್ಟದ ಜಯ ಲಭಿಸತಕ್ಕಂಥದ್ದು ಕಷ್ಟ. ಅಲ್ಪ ಮತ ಅಂದ್ರೆ ಸ್ವಲ್ಪ ವಿಚಾರದಲ್ಲಿ ಮಾತ್ರ ಜಯತ್ವ ಸಿಗುತ್ತೆ, ತೃಪ್ತಿ ಆಗತ್ತೆ. ಕಷ್ಟಪಟ್ಟರೆ ಮಾತ್ರ ಲಾಭವನ್ನ ಅಭಿವೃದ್ಧಿ ನೋಡಕ್ ಸಾಧ್ಯ. ತುಂಬಾ ಹಾರ್ಡ್ ವರ್ಕ್ ಬೇಕಾಗಿರುತ್ತೆ ಧನುರಾಶಿಯವರಿಗೆ ಈ ವಾರ. ಕೆಲಸದಲ್ಲಿ ನಷ್ಟ, ಮನಸ್ಸಿಗೆ ಬೇಜಾರು, ಆಘಾತಕಾರ ಒಂದಷ್ಟು ವಿಚಾರ ಕೇಳಿಸುವಿಕೆಯಿಂದ ಮನಸ್ಸಿಗೆ ಅಲ್ಲೋಲ ಕಲ್ಲೋಲ, ನೆಮ್ಮದಿಯನ್ನು ಕಳ್ಕೊಳ್ಳತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಧನುಸು ರಾಶಿಯವರು. ಸ್ವಲ್ಪ ಜಾಗ್ರತೆ. ತುಂಬಾ ಕಷ್ಟಪಟ್ಟು ವಾರದ ಬಿಗಿನಿಂಗ್ ಇಂದನೂ ಕೆಲಸ ಮಾಡಿದ್ರೆ ಮಾತ್ರ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಕ್ಕೆ ಲಾಭವನ್ನ ಅಭಿವೃದ್ಧಿಯನ್ನ ನೋಡುವಂತರಾಗ್ತಾರೆ. ಅಂದ್ರೆ ಇಸ್ ಅ ಚಾಲೆಂಜಿಂಗ್ ವಾರ. ಧನುಸು ರಾಶಿಯವರಿಗೆ ಸ್ವಲ್ಪ ಚಾಲೆಂಜಿಂಗ್ ವಾರ, ಮಿಶ್ರ ಫಲವನ್ನು ಕೊಡತಕ್ಕಂಥ ವಾರವಿದು. ಹಾಗಾಗಿ ಆದಷ್ಟು ನಿಮ್ಮ ಕುಲದೇವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ಯಾರು ಧನುಸು ರಾಶಿಯಲ್ಲಿ ಇದ್ದರೋ ನೀವೆಲ್ಲರೂ ಕೂಡ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿಸ್ಕೋಸ್ಕರ ಅವನ ಮೂಲ ಸನ್ನಿಧಾನ ದರ್ಶನ ಆಗಿರ್ಬೋದು, ಮನೆ ಹತ್ತದಲ್ಲಿ ಅದರ ಮನೆದೇವರ ದೇವಸ್ಥಾನಗಳಿದ್ರೆ ಹೋಗಿ ಬನ್ನಿ, ಅಥವಾ ದೇವರ ಮನೆಯಲ್ಲೇ ಮನೆದೇವರಿಗೆ ಒಂದು ಹಣ್ಣುಕಾಯಿ ಪೂಜೆಯನ್ನ ಮಾಡ್ಕೊಳ್ಳಿ ನಿಮ್ಮ ಕೈಯಾರ. ಖಂಡಿತ ಎಲ್ಲ ರೀತಿಯ ಕೆಟ್ಟ ಫಲಗಳು ದೂರವಾಗುತ್ತೆ. ಏನನ್ನ ಸಾಧಿಸಬೇಕು, ಏನನ್ನ ಈ ವಾರ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಅನ್ಕೊಂಡಿದ್ರ ಎಲ್ಲ ಕೆಲಸ ಕಾರ್ಯಗಳನ್ನ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ತೀರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸುಖವಿದೆ. ಈ ವಾರ ಮಕರ ರಾಶಿಯವರಿಗೆ ಎಲ್ಲ ರೀತಿಯ ಸುಖವನ್ನ ಅಭಿವೃದ್ಧಿಯನ್ನ ನೋಡತಕ್ಕಂಥ ವಾರವಾಗಿದೆ. ಅನುಕೂಲಗಳಿರತಕ್ಕಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ. ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಸ್ನೇಹಿತರೊಂದಿಗೆ ಒಂದಷ್ಟು ದಿನಗಳೋ ಅಥವಾ ಗಂಟೆಗಳೋ ಒಂದಷ್ಟು ನಿಮಗೆ ಇಷ್ಟವಾಗತಕ್ಕಂಥ ಸ್ಥಳದಲ್ಲಿ ಓಡಾಡಿಕೊಂಡು ಏನೋ ಒಂಥರ ಇಷ್ಟವಾಗಿರತಕ್ಕಂಥ ಪದಾರ್ಥಗಳನ್ನು ತಿನ್ಕೊಂಡು ಬರ್ತೀರಾ. ಅದು ಮನಸ್ಸಿಗೆ ಸಂತೋಷವಾಗುತ್ತೆ. ಅವರೊಂದಿಗೆ
ಕಳೆದಂತಹ ಸಮಯ ಸ್ವಲ್ಪ ಇನ್ನೂ ಕೂಡ ನಿಮಗೆ ಇನ್ನೂ ಯಥೇಚ್ಛವಾಗಿ ನಾನು ಆಕ್ಟಿವ್ ಆಗಬೇಕು, ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತೇಳಿ ನಿಮಗೆ ನೀವೇ ಸೆಲ್ಫ್ ಮೋಟಿವೇಶನ್ ತೆಗೆದುಕೊಳ್ತೀರಿ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿಯ ಪಥದತ್ತ ಸಾಗುತ್ತೆ. ಈ ವಾರ ಮಕರ ರಾಶಿಯವರು ಇದರ ಹೊಸ ಕೆಲಸ ಕಾರ್ಯಗಳನ್ನ, ಹೊಸ ಬಿಸ್ನೆಸ್ ಅನ್ನ ಹೊಸದಾಗಿ ನಾನು ಶುರು ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ. ನೀವು ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಖಂಡಿತ ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನ, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಿ. ಅಂದ್ರೆ ಮಕರ ರಾಶಿಗಳು ಈ ವಾರ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ನೀವೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಕವಡೆ ಶಾಸ್ತ್ರ, ಪ್ರಶ್ನಾಶಾಸ್ತ್ರ, ಫಲಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ ಮುಖಾಂತರ ಪರಿಹಾರವನ್ನ ಪಡ್ಕೊಳ್ಬೇಕು. ಮನೆಯ ಫ್ಯಾಕ್ಟ್ರಿ ಅಥವಾ ಹೊಸದಾಗಿ ಯಾರೋ ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ವಾಸ್ತು ಕರೆಕ್ಷನ್ ಮಾಡ್ಕೊಳ್ಬೇಕು ಅಥವಾ ಪ್ಲಾನ್ ಹಾಕಿಸ್ಕೊಳ್ಬೇಕು ಅಂದ್ರೆ ನೇರವಾಗಿ ನಮ್ಮನ್ನ ಭೇಟಿ ಮಾಡಬಹುದು, ಅಥವಾ ಫೋನ್ ಮುಖಾಂತರವೂ ಕೂಡ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕನ್ಸಲ್ಟೆನ್ಸಿ ಮಾಡ್ಕೊಳ್ಬಹುದು. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ನೇರವಾಗಿ ಬಂದು ಪ್ರತಿನಿತ್ಯವೂ ಕೂಡ ಇಲ್ಲಿರ್ತೇವೆ, ಅವೈಲೇಬಲ್ ಇರ್ತೇವೆ, ಭೇಟಿ ಮಾಡ್ಬೋದು. ಇಲ್ಲ ನಾನು ತುಂಬಾ ದೂರದಲ್ಲಿದ್ದೇನೆ, ರಾಯಚೂರು, ಬೆಳಗಾವಿ, ಬೆಂಗಳೂರು ಈ ಥರ ಎಲ್ಲ ಹೊರಗಡೆ ಇದ್ದೀನಿ, ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಫೋನ್ ಕಾಲ್ ಮುಖಾಂತರ ಕೂಡ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಪಡ್ಕೊಳ್ಬಹುದು. ವಿಡಿಯೋ ಕಾಲ್ ಮುಖಾಂತರವೂ ಕೂಡ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಬಲ್ಲೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನ, ಮನ್ನಣೆಯನ್ನ ಈ ವಾರ ಪಡೆದುಕೊಳ್ಳುತ್ತೀರಿ. ಅಂದ್ರೆ ಎಲ್ಲವೂ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಅಂತ ಅರ್ಥ. ಸರ್ಕಾರದಲ್ಲಿ ಅವರ ಫೈಲ್ಗಳು ಸ್ಟ್ರಕ್ ಆಗಿದ್ರೆ, ಇವಾಗ ಕೆಲಸ ಕಾರ್ಯಗಳು ತುಂಬಾ ನಡೀತಾ ಇಲ್ಲ, ಹಿಂದೆ ಮುಂದೆ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅವರಿಗೆ ಶುಭದ ಸುದ್ದಿ ಕಾಯ್ತಾ ಇದೆ. ಖಂಡಿತವಾಗಿಯೂ ನಿಮ್ಮೆಲ್ಲ ಕೆಲಸ ಕಾರ್ಯ ಮತ್ತೆ ಚಾಲ್ತಿಗೆ ಬರುತ್ತೆ. ಆ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಧನಲಾಭವಿದೆ. ಒಬ್ಬ ಹೆಣ್ಣು ಮಗಳು ಈ ವಾರ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು, ಆಕೆ ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ಅದು ನಿಮಗೆ ಇನ್ನೂ ಯಥೇಚ್ಛವಾಗಿ ಪ್ರೇರಣೆಯನ್ನ, ಶಕ್ತಿದಾಯಕವಾಗಿ ಲಾಭದೆಡೆಗೆ ಹೋಗತಕ್ಕಂಥ ಮಾರ್ಗದರ್ಶನವನ್ನು ಕೊಡತಕ್ಕಂಥದ್ದು. ಅಂದ್ರೆ ಎಲ್ಲವೂ ಚೆನ್ನಾಗಿದೆ ಒಂದಷ್ಟು ವಿಚಾರದಲ್ಲಿ ಕುಂಭರಾಶಿಯವರಿಗೆ ಅಂತ ಅರ್ಥ. ಈ ವಾರ ಮನೆಯಲ್ಲಿ ಸಂಭ್ರಮದ ವಾತಾವರಣ, ಸ್ನೇಹಿತರು ನಿಮ್ಮ ಜೊತೆಗೂಡಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಅವರು ಕೂಡ ಸಹಾಯವನ್ನ ಮಾಡ್ತಾರೆ, ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದು ಇನ್ನೂ ಕೂಡ ನಿಮಗೆ ಯಥೇಚ್ಛವಾಗಿ ಲಾಭವನ್ನು ತಂದು ಕೊಡುತ್ತೆ. ಭವಿಷ್ಯದಲ್ಲಿ ಅಂದುಕೊಂಡಂತಹ ಎಲ್ಲ ಚಟುವಟಿಕೆಗಳು, ಕೆಲಸ ಕಾರ್ಯಗಳು ಈ ವಾರದಿಂದ ಪ್ರಾರಂಭವಾಗಿ ಮನಸ್ಸಿಗೆ ಏನೋ ಇರುವಂತ ಸಂತೋಷ ಹಾಗೂ ಇನ್ನೂ ಆಕ್ಟಿವ್ ಆಗ್ತೀರಿ. ಎಲ್ಲ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ನೀಟಾಗಿ ಕಂಪ್ಲೀಟ್ ಆಗತಕ್ಕಂಥ ಸ್ಟೇಜಿಗೆ ಬಂದ್ಬಿಟ್ಟಿದೆ, ನಾನು ಆಕ್ಟಿವ್ ಆಗಿ ಇನ್ನೂ ಕೆಲಸ ಕಾರ್ಯ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ. ನಿಮ್ಮ ಆಕ್ಟಿವ್ನೆಸ್ ಖಂಡಿತ ಶುಭವನ್ನ, ಲಾಭವನ್ನ 2 ಪಟ್ಟು ಈ ವಾರ ನಿಮಗೆ ತಂದು ಕೊಡತಕ್ಕಂಥ. ಅಂದ್ರೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಈ ವಾರ ಮೀನರಾಶಿಯವರಿಗೆ ಉತ್ತಮ ಧನಲಾಭವಿರತಕ್ಕಂಥದ್ದು. ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂತಹ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಚೆನ್ನಾಗಿ ಲಾಭವನ್ನು ನೋಡುವಂತರಾಗ್ತೀರಾ, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಕೈಗೊಂಡ ಹೊಸ ಕೆಲಸ ಕಾರ್ಯದಲ್ಲಿ ಉತ್ತಮ ಒಳ್ಳೆಯ ಅಭಿವೃದ್ಧಿಯನ್ನ ಈ ವಾರ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಮನಸ್ಸಿನ ಮಾತನ್ನ ಕೇಳಿ ಮೀನರಾಶಿಯವರು, ಮನಸ್ಸು ಹೇಳ್ತಾ ಇರುತ್ತೆ ಈ ವಾರ ಇಂಥ ಕೆಲಸವನ್ನ ಮಾಡು, ಇಂಥ ವಿಚಾರದಲ್ಲಿ ಮುನ್ನುಗ್ಗು, ಒಳ್ಳೆ ಲಾಭ ಸಿಗುತ್ತೆ ಅಂತ. ಅಂತ ವಿಚಾರದಲ್ಲಿ ಮುನ್ನುಗ್ಗಿದರೆ ಖಂಡಿತ ಲಾಭ, ಯಶಸ್ಸು 2 ಪಟ್ಟು ಈ ವಾರ ಲಭಿಸತಕ್ಕಂಥದ್ದು. ಅಂದ್ರೆ ಈ ವಾರ ಎಲ್ಲವೂ ಚೆನ್ನಾಗಿದೆ ಮೀನರಾಶಿಯವರಿಗೆ ಅಂತ ಪ್ರಯತ್ನ ಸ್ವಲ್ಪ ಜಾಸ್ತಿ ಪಡ್ತಾ ಹೋಗಿ ಲಾಭ, ಯಶಸ್ಸು 2 ಪಟ್ಟು ನಿಮಗೆ ಲಭಿಸತಕ್ಕಂಥದ್ದು. ಮಹಾಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡ್ಲಿ. ಈ ವಾರ ಎಲ್ಲ ರಾಶಿಯವರಿಗೂ ಅಭಿವೃದ್ಧಿನ ಕೊಡ್ಲಿ ಅಂತೇಳಿ ನಾನು ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭಮಸ್ತು.